ಕ್ಲಾಸ್ನಲ್ಲೇ ಮನೆ ಬಿಟ್ಟು ಹೋಗಿ ಎಲ್ಲೋ ಹೋಟೆಲ್ನಲ್ಲಿ ಕೆಲಸಕ್ಕೆ ಸೇರ್ತೀರಿ. ಏನು ಓಲೆ ಇರುತ್ತೆ ಕಿವಿನಲ್ಲಿ, ಕೈಲಿ ವಾಚ್ ಇರುತ್ತೆ, ಚೈನ್ ಇರುತ್ತೆ, ಎಲ್ಲದನ್ನೂ ಆತ ತೊಗೊಂಡ್ಬಿಡ್ತಾನೆ. ಕಳ್ಳರು ಕದೀತಾರೆ ಅಂತ ಅವನೇ ಕಳ್ಳ. ಮ್ಯಾನೇಜರ್ ಹೇಳ್ತಾನೆ, ಇನ್ನು ಹೋಗಿ ತೊಳಿಯಪ್ಪ ಅಂತ ಕೈ ಹಿಡ್ಕೊಂಡು ಕುದಿಗೆ ತೊಗೊಂಡು ದಬ್ತಾನೆ. ಇವತ್ತಿಗೆ ಸುಧಾಕರ್ ಶೆಟ್ಟಿ ಅವರು ಎಷ್ಟು ಸೊಫಿಸ್ಟಿಕೇಟೆಡ್ ಆಗಿದ್ದಾರೆ. ಆದರೆ ಆವತ್ತು ಅದೇ ಕೆಂಪೇಗೌಡ ರಸ್ತೆಯಲ್ಲಿ ಅವರು ಮಲಗಿದ್ರು ಅನ್ನೋದನ್ನ 4 ಕಾಲಿನ ಪೆಟ್ಟಿ ಅಂಗಡಿ ಕೆಳಗೆ ಮಲಗಲಿಕ್ಕೆ ಹೋದೆ, ಮಲಗ್ತಾ ಇದ್ದೆ. ಪಕ್ಕದಲ್ಲಿ ಒಬ್ಬ ಗೋಣಿ ಚೀಲ ಇಟ್ಕೊಂಡು ಮಲಗಿದ್ದ. ಅವನು ಕೊಟ್ಟ ಗೋಣಿ ಚೀಲದಲ್ಲಿ ನಾನು ಒಳಗೆ ತೂರಿ ಮಲಗಿ ಅಲ್ಲೇ ಮಲಗಿಬಿಡ್ತೇನೆ. ಫಸ್ಟ್ ಡೇ ಬಂದು ಯಾರೋ ಮಚ್ಚಿಟ್ಟಿದ್ರು ಹೋಟೆಲ್ ಒಳಗಡೆ ಅಂತ ಹೇಳಿ. ನಾನು ಸರ್ವೈವಲ್ ಆಗಬೇಕು, ನಾನು ದುಡ್ದಿದ್ದನ್ನು ಇನ್ಯಾರ ಬಂದು ಕೇಳ್ತಾನೋ ಒಂದು ಕೋಪ. ಒಂದು ಮಾತು ಅವತ್ತಿಗೆ ಹೇಳ್ತೇನೆ, ಇದು ಸುಧಾಕರ್ ಶೆಟ್ಟಿ ಅಂತ. ಬಂಡವಾಳವನ್ನೇ ತೆಗೆದುಕೊಂಡು ಬರ್ತೀನಿ. 1.98 ಲಕ್ಷ ಕೋಟಿ. ನಾನು ಅಧ್ಯಕ್ಷನಾದಾಗ ನನ್ನ ಅದೃಷ್ಟ HD ಕುಮಾರಸ್ವಾಮಿಯವರು ರಾಜ್ಯದ ಮುಖ್ಯಮಂತ್ರಿಗಳು. ಆ ಸ್ನೇಹ ಹೇಗೆ ಹೋಯಿತು ಅಂದರೆ, ಪ್ರತಿದಿನ ವಿಧಾನಸೌಧ ಮತ್ತು FKC ಜೊತೆ ಕೆಲಸ ಮಾಡ್ತಾರೆ. ಮೋದಿಯವ್ರ ಜೊತೆಯಲ್ಲಿ ಒಬ್ಬ ಬಿಸ್ನೆಸ್ ಡೆಲಿಗೇಷನ್ ಆಗಿ ಕರ್ನಾಟಕದಿಂದ ಒಬ್ಬರೇ ಎಲೆಕ್ಟ್ ಆಗ್ತಾರೆ, ಅದು ಸುಧಾಕರ್ ಶೆಟ್ಟಿ ಅವರು. ಇವತ್ತಿಗೆ ಒಬ್ಬ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಣ ತಜ್ಞನಾಗಿ ಗುರುತಿಸಿಕೊಂಡಿದ್ದೀರಿ. ನಾನು ಒಂದು ವಿದ್ಯಾಸಂಸ್ಥೆ ಮಾಡಿ ಫ್ರೀ ಎಜುಕೇಷನ್ ಕೊಡಬೇಕಂತ ಮಾಡಿದೆ. 23 ಸ್ಟೂಡೆಂಟ್ಸ್ ಇದ್ದರು. ಅದೇ ಸ್ಕೂಲಲ್ಲಿ ನಮ್ಗೆ 17 ದೇಶದ ಮಕ್ಕಳು ಬರ್ತಾರೆ. ನಿಮ್ಮ ಇಡೀ ಜರ್ನಿ ನನ್ನ ಪ್ರಕಾರ ಕಷ್ಟ ಬಂದ್ರೂ ಹೆದರಬೇಡ, ಎದೆಗುಂದಬೇಡ. ನಿನ್ನ ದಾರಿ ನಿನ್ನನ್ನು ಕರ್ಕೊಂಡು ಎಲ್ಲಿ ಯೋಚನೆ ಮಾಡಿದೆಯೋ ಆ ಗುರಿ ಮಾತ್ರ ಇರಲಿ ಅಂತ ಯೋಚನೆ ಮಾಡ್ತೇನೆ. ಅಲ್ಲಿವರೆಗೆ ನೀನು ಮುಂದುವರೆದ್ರೆ ಅದೇ ಸಾಧನೆ.